ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಸ್ ಯೂಶುವಲ್ ಟೆನ್ಸಸ್ ಬಗ್ಗೆ ಹೇಳ್ಕೊಡಿ ಅಂದರು. ಸೊ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಟೆನ್ಸ್ ದಟ್ ಮಾಡಿದ್ದೀನಿ. ಸೊ ಆಸ್ ಯೂಶುವಲ್ ನಿಮಗೆಲ್ಲ ಗೊತ್ತಿದೆ, ವಿ ಹ್ಯಾವ್ 12 ಟೆನ್ಸಸ್ ಇನ್ ಇಂಗ್ಲೀಷ್. ದಟ್ ಇಸ್ ಸಿಂಪಲ್, ಪಾಸ್ಟ್ ಆ್ಯಂಡ್ ದ ಪ್ರೆಸೆಂಟ್. ಅಂದರೆ ಭೂತ, ವರ್ತಮಾನ ಮತ್ತು ಭವಿಷ್ಯದ ಕಾಲದ ಬಗ್ಗೆ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿತ್ ದ ಸ್ಟ್ರಕ್ಚರ್, ವಿತ್ ದ ಹಿಂಟ್. ಈ ಸೆಂಟೆನ್ಸ್ ನೋಡಿದ್ರೆ ನೀವು ಲೈನ್ ಫೋಲ್ಡೆಡ್ ಆಗಿ ಯು ಕ್ಯಾನ್ ಟೆಲ್ ಇಟ್ ಇಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ರೈಟ್? ಆ ಥರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಟೆನ್ಸ್, ಓಕೆನಾ? ಟೆನ್ಸ್ ಬಗ್ಗೆ ಕೆಲವರಿಗೆ ಡೌಟ್ಸ್ ಇದೆ. ಸೊ ಅದಕ್ಕೆ ನಾನು ಈಸಿಯೆಸ್ಟ್ ಫಾರ್ಮ್ ಆಫ್ ಟೆನ್ಸ್, ನಮ್ಗೆ ಗೊತ್ತಿರೋ ಪ್ರಕಾರ ದೆರ್ ಆರ್ 12 ಟೆನ್ಸಸ್ ಇನ್ ಇಂಗ್ಲೀಷ್ ಗ್ರಾಮರ್, ರೈಟ್? ಟೆನ್ಸ್ ಅಂದರೆ ಏನು? ಟೈಮ್ ಪ್ಲಸ್ ದ ಆ್ಯಕ್ಷನ್. ಅಂದರೆ ಇವಾಗ ನಿಮಗೆ ಒಂದು ಕೆಲಸ ವಹಿಸಿರ್ತೀವಿ, ಓಕೆನಾ ಫ್ರೆಂಡ್ಸ್? ಟೆನ್ಸ್ ಅಂದರೆ ಏನು ಅಂತ ಹೇಳ್ತಿದ್ದೀನಿ. ಇವಾಗ ನಿಮಗೊಂದು ಕೆಲಸ ವಹಿಸಿರ್ತೀವಿ, ಆ ಕೆಲಸ ಮುಗಿಯೋ ಟೈಮ್ಗಳಿಗೆ, ಸೊ ದಟ್ the work which is get completed in the time, okay, it's called as tense. ನಮ್ಗೆ ಗೊತ್ತಿರಂಗೆ we have tense ಅಲ್ಲಿ past tense, present tense and the future tense. ಓಕೆ, ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಓಕೆನಾ? ಪಾಸ್ಟ್, ಓಕೆ, ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಪ್ರೆಸೆಂಟ್ ತೊಗೊಳ್ಳೋಣ. ನಿಮ್ಗೆ ಕಾಣ್ತಿರ್ಬೋದು ಪ್ರೆಸೆಂಟು. ಪ್ರೆಸೆಂಟಲ್ಲಿ ವಿ ಹ್ಯಾವ್ 4 ಟೈಪ್ಸ್. ದಟ್ ಇಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್, ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್, ಅದೇ ಪರ್ಫೆಕ್ಟ್ ಪ್ರೆಸೆಂಟ್, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಅಂದರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂತಲೂ ಹೇಳ್ಬೋದು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಲೂ ಹೇಳ್ಬೋದು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅರ್ಥ ಆಯ್ತಾ? ಅದೇ ಥರ ಭೂತಕಾಲ ತಗೊಂಡಾಗ ನೋಡಿ, ಇಲ್ಲಿ ಪ್ರೆಸೆಂಟ್ ನೋಡಿ, ಜಸ್ಟ್ ಇಟ್ಸ್ ವೆರಿ ಸಿಂಪಲ್. ಪಾಸ್ಟ್ ಸಿಂಪಲ್ ಟೆನ್ಸ್, ಓಕೆನಾ ಫ್ರೆಂಡ್ಸ್? ಒಂದು ನಿಮಿಷ ನೋಡಿ. ನಮಗೆ ಪ್ರೆಸೆಂಟಲ್ಲಿ ನಾ ಹೇಳ್ದಂಗೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, 4 ಇದೆ. ಅದೇ ಥರ ನಮ್ಮ ಭೂತಕಾಲ ತಗೊಂಡಾಗ ಪಾಸ್ಟ್ ಸಿಂಪಲ್ ಟೆನ್ಸ್ ನೋಡಿ, ಅದೇ ನಾನು ಬರ್ದಿರೋದು. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತಲೂ ಹೇಳ್ಬೋದು, ಅಥವಾ ಪಾಸ್ಟ್ ಸಿಂಪಲ್ ಟೆನ್ಸ್ ಅಂತಲೂ ಹೇಳ್ಬೋದು. ನೆಕ್ಸ್ಟು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅದೇ ಥರ ಫ್ಯೂಚರ್ ತಗೊಂಡಾಗ ಫ್ಯೂಚರ್ ಸಿಂಪಲ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅಂದರೆ ಇಲ್ಲಿ 4 ವಿ ಹ್ಯಾವ್ ಟೋಟಲಿ 12 ಟೆನ್ಸಸ್, ರೈಟ್? ಇವಾಗ ಫಸ್ಟ್ ಒನ್ ಲೆಟ್ ಅಸ್ ಗೋ ಫೋಕಸ್ ಆನ್ ದ ಫಸ್ಟ್, ಓಕೆನಾ? ಇವಾಗ ಇದು ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್, ದ ಕೆಲಸ ಮುಗಿದೋಗಿದೆ. ಐ ವಾಸ್ ಟೇಕಿಂಗ್ ಬಾತ್, ಅಂದರೆ ಐ ವಾಸ್ ಟೇಕಿಂಗ್ ಬಾತ್, ಐ ಆಮ್ ಟೇಕಿಂಗ್ ಬಾತ್, ಐ ವುಡ್ ಟೇಕ್ ಬಾತ್. ಅರ್ಥ ಆಗ್ತಿದೆ ಫ್ರೆಂಡ್ಸ್? ಐ ಹ್ಯಾಡ್ ಮೈ ಮಿಲ್ಕ್, ಐ ಹ್ಯಾಡ್ ಮೈ ಕಾಫಿ, ಐ ಆಮ್ ಹ್ಯಾವಿಂಗ್ ಮೈ ಕಾಫಿ, ಐ ವುಡ್ ಹ್ಯಾವ್ ಮೈ ಕಾಫಿ. ನನಗೆ ಗೊತ್ತಿಲ್ಲ, ಫ್ಯೂಚರಲ್ಲಿ ವಿ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ಅಲ್ವಾ? ಸೊ ಐ ವೆಂಟ್ ಟು ಸ್ಕೂಲ್, ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಐ ವುಡ್ ಗೋ ಟು ಸ್ಕೂಲ್, ಐ ವಾಚ್ ದ ಮೂವಿ, ಐ ಆಮ್ ವಾಚಿಂಗ್ ದ ಮೂವಿ, ಐ ವುಡ್ ವಾಚ್ ದ ಮೂವಿ. ವುಡ್ ಅಂದರೆ ಎಸ್ ಆರ್ ನೋ ಅನ್ನೋ ಕಾನ್ಸೆಪ್ಟ್ ನಮಗಿರುತ್ತೆ. ಅಂದರೆ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಅಂದರೆ ಒಂದು ಕೆಲಸ ಮಾಡಬೇಕಾದ್ರೆ ಆ ನಿಗದಿತ ಸಮಯ ಆ ಕೆಲಸ ಮಾಡೋದಕ್ಕೆ ವಿ ಕಾಲ್ ಇಟ್ ಆಸ್ ಎ ಟೆನ್ಸ್. ಆ ಟೈಮು, ಆ ಗಳಿಗೆನ ವಿಚ್ ವಿ ಯೂಸ್ ಇಟ್ ಟು ಡೂ ದಟ್ ಪರ್ಟಿಕ್ಯುಲರ್ ವರ್ಕ್, ರೈಟ್? ಅದರಲ್ಲಿ ನಮಗೆ 3 ವಿಭಾಗ ಇದೆ: ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಪಾಸ್ಟಲ್ಲಿ ವಿ ಹ್ಯಾವ್ ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಆಯಿತು. ನೆಕ್ಸ್ಟ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟಲ್ಲಿ ವರ್ತಮಾನದಲ್ಲಿ ವಿ ಹ್ಯಾವ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ರೈಟ್? ಫ್ಯೂಚರಲ್ಲಿ ವಿ ಹ್ಯಾವ್ ಫ್ಯೂಚರ್ ಸಿಂಪಲ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ದ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಇದು ಸಿಂಪಲ್ ಕಾನ್ಸೆಪ್ಟ್ ಒಂದು ಹೇಳ್ಕೊಡ್ತೀನಿ. V1, V2, V3 ಹೇಳ್ಕೊಟ್ಟಿದ್ದೆ ನಾನು ಮುಂಚೆ. ಮತ್ತೆ ರೀಕ್ಯಾಪ್ ಆಫ್ ಇಟ್ ಯಾಕೆ ಅಂತ ನಾನು ಹೇಳ್ತೀನಿ. ನಾವು ಸ್ಟ್ರಕ್ಚರ್ ನೋಡೋಕೆ ಹೋಗ್ತೀವಲ್ಲ, ಯಾವುದರದ್ದು ಸಿಂಪಲ್ ಪಾಸ್ಟ್ ಟೆನ್ಸು, ಅವಾಗ ಯೂಸ್ ಆಗುತ್ತೆ ನಮಗೆ V1, V2. V1 ಅಂದರೆ ಪ್ಲೇ ಅಂತ ಇಟ್ಕೊಳ್ಳೋಣ, V2 ಇಸ್ ಪ್ಲೇಡ್. ದೀಸ್ ಆರ್ ಕಾಲ್ಡ್ ರೆಗ್ಯುಲರ್ ವರ್ಬ್ಸ್, ದೀಸ್ ಆರ್ ಕಾಲ್ಡ್ ಎಸ್ ಇರ್ರೆಗ್ಯುಲರ್ ಅಂತ ನಾನು ಹೇಳ್ತೀನಿ ಯಾಕೆ ಅಂತ. ಸೊ ಐ ಆಮ್ ಟಾಕಿಂಗ್ ಅಬೌಟ್ ದ ರೆಗ್ಯುಲರ್ ವರ್ಬ್ಸ್. V1 ಇಸ್ ಪ್ಲೇ, V2 ಇಸ್ ಪ್ಲೇಡ್, V3 ಇಸ್ ಪ್ಲೇಡ್, V4 ಇಸ್ ING ಆ್ಯಡ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ಗೋ ಇಟ್ಕೊಂಡ್ರೆ V1 ಗೋ, V2 ವೆಂಟ್, ಗಾನ್, ಗೋಯಿಂಗ್. ಸೊ ಇಟ್ ಇಸ್ ಕಾಲ್ಡ್ ಎಸ್ ಇರ್ರೆಗ್ಯುಲರ್ ವರ್ಬ್ಸ್. ಯಾಕೆ ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ವಿಲ್ ಫೋಕಸ್ ಆನ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇವತ್ತು. ಇನ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ಯಾಟ್,
ಫಸ್ಟು ಅದು ಸ್ಟ್ರಕ್ಚರ್ ನೋಡೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ತಗೋಣ. ದ ಸ್ಟ್ರಕ್ಚರ್ ಇಸ್ ಸಬ್ಜೆಕ್ಟ್ ಪ್ಲಸ್ ದ ವಿ ಒನ್ ಫಾರ್ಮೆಟ್ ಇ ಇ ಎಸ್ ಪ್ಲಸ್ ದಿ ಆಬ್ಜೆಕ್ಟ್. ಸಬ್ಜೆಕ್ಟ್ ಅಂದರೆ ಏನು? ಐ ವಿ ಯು ದೇ ಪ್ಲೂರಲ್ ಫಾರ್ಮು. ಹಿ ಶಿ ಇಟ್ ಇಸ್ ಸಿಂಗ್ಯುಲರ್ ಫಾರ್ಮು. ಅಂದರೆ ವಿ ಒನ್ ಹಾಕಿದ್ದೀವಿ ನೋಡಿ. ವಿ ಒನ್ ಅಂದರೆ ಇಲ್ಲಿದೆ ಪ್ಲೇ, ಅರ್ಥ ಆಯ್ತಾ? ಗೋ. ಓಕೆನಾ ಫ್ರೆಂಡ್ಸ್? ಇದು ಪ್ಲೂರಲ್ ಮತ್ತು ಇದು ಸಿಂಗ್ಯುಲರ್. ವಿ ಒನ್ ಪ್ಲಸ್ ಎಸ್ ಎಸ್ ಮತ್ತು ಇ ಎಸ್ ಹಾಕ್ಕೊಳ್ಳೋದು. ನಿಮಗೆ ಈಗ ಡೌಟ್ ಬರುತ್ತೆ, ಹೇಮ ಹೆಂಗೆ ಗೊತ್ತಾಗುತ್ತೆ ಒಂದು ಸೆಂಟೆನ್ಸು ಇಟ್ಸ್ ಎ ಸಿಂಪಲ್ ಪ್ರೆಸೆಂಟ್ ಟೆನ್ಸಾ ಏನು ಅಂತ? ಅದು ಈಗ ಕಲಿತೀರಾ ಇಂಗ್ಲೀಷ್ ಅವ್ರಿಗೆ ಡೌಟ್ಸ್ ಬರುತ್ತೆ ನೋಡಿ. ಹೇಳ್ತೀನಿ, ಕೆಲವೊಂದು ಕ್ಲೂ ಇರುತ್ತೆ, ಹಿಂಟ್ ಇರುತ್ತೆ, ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಅಂತ ಹೇಳ್ತೀವಿ. ಓಕೆನಾ? ಅಂದರೆ ಡೈಲಿ ಯೂಸಿಂಗ್ಸ್. ಇದು ಅಂದರೆ ನೀವು ದಿನಾ ಬ್ರಷ್ ಮಾಡ್ತೀರಾ. ಐ ಬ್ರಷ್ ಇನ್ ದ ಮಾರ್ನಿಂಗ್ ಎವ್ರಿ ಡೇ. ಐ ರೀಡ್ ನ್ಯೂಸ್ ಪೇಪರ್ ಎವ್ರಿ ಡೇ. ಎವ್ರಿ ಡೇ ಬಿಟ್ಬಿಡಿ. ಐ ಹ್ಯಾವ್ ಕಾಫಿ. ಓಕೆನಾ? ಐ ಗೋ ಟು ಟೆಂಪಲ್. ಇದೆಲ್ಲ ನೀವು ಪ್ರತಿನಿತ್ಯ ಮಾಡೋ ಕೆಲಸ. ಎವ್ರಿ ಡೇ ಇಲ್ಲ ಅಂತ ಇದ್ರೂ, ಸಪೋಸ್ ಎವ್ರಿ ಡೇ ಇದ್ದರೆ ಓಕೆ ಫೈನ್. ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ಎವ್ರಿ ಡೇ. ಐ ಗೋ ಟು ಸ್ಕೂಲ್ ಎವ್ರಿ ಡೇ ಅಟ್ 8 o'clock. ಓಕೆನಾ? ಇದೆಲ್ಲ ಎವ್ರಿ ಡೇ ಇರೋದು. ಇದು ಎವ್ರಿ ಡೇ ಇಲ್ಲ ಅಂತ ಇಟ್ಕೊಳ್ಳಿ ಒಂದು ಸೆಂಟೆನ್ಸಲ್ಲಿ. ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ಐ ಬ್ರಷ್ ಮೈ ಟೀತ್. ಐ ಟೇಕ್ ಬಾತ್. ಓಕೆ, ದೀಸ್ ಆರ್ ದಿ ರಿಪೀಟೆಡ್ ರೆಗ್ಯುಲರ್ ಆ್ಯಕ್ಷನ್ಸ್ ಟು ಬಿ ಡನ್ ಬೈ ಎವ್ರಿ ಒನ್ ಇನ್ ಎ ಡೇ ಟು ಡೇ ಲೈಫ್. ಕೆಲವೊಂದು ಪ್ರಾವರ್ಬ್ಸು, ಓಕೆನಾ, ಟ್ರೂತ್ಸು, ಫ್ಯಾಕ್ಟ್ಸು, ಫಿಗರ್ಸು ಅಂತೀವಲ್ಲ, ಅವೆಲ್ಲ ಬಂದ್ಬಿಟ್ಟು ನಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಬರುತ್ತೆ. ಅದೇನು ಅಂತ ನಾನು ಹೇಳ್ತೀನಿ. ಹೆಂಗೆ ಹೇಮ ಹೇಳ್ತೀರಾ ನೀವು ಪ್ರಾವರ್ಬ್ಸ್ ಎಲ್ಲ ಅಂದರೆ? ಎಸ್, ನಾನು ಹೇಳ್ತೀನಿ ಅದು ಹೇಗೆ ಬರುತ್ತೆ ಅಂತ. ಎಕ್ಸಾಂಪಲಲ್ಲಿ ನಾನು ನಿಮಗೆ ಇವಾಗ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್? ಇವಾಗ ನಿಮ್ಗೆ ಇದು ಅರ್ಥ ಆಯ್ತಾ? ಭೂತ, ಭವಿಷ್ಯ, ವರ್ತಮಾನ ಕಾಲ, past, present and the future. We have almost 12 sentences. A repeated of it is past simple tense, past continuous tense, past. See, proverbs ಮತ್ತು ಟ್ರೂತ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ಇವಾಗ ಎಕ್ಸಾಂಪಲಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಇದ್ಯಾವುದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ರೈಟ್? ಶಿ ಡ್ರಿಂಕ್ಸ್ ಕಾಫಿ. ಓಕೆನಾ? ಕೌ ಗಿವ್ಸ್ ಮಿಲ್ಕ್. ದ ಟ್ರೂತ್ ಆ್ಯಂಡ್ ದ ಫ್ಯಾಕ್ಟ್ ಅಲ್ವಾ? ಐ ಬ್ರಷ್ ಮೈ ಟೀತ್. ಆ್ಯಕ್ಷನ್ ಸ್ಪೀಕ್ಸ್. ನಾನು ಹೇಳಿದ್ನಲ್ಲ ಪ್ರಾವರ್ಬು, ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್. ಓಕೆನಾ? ಇವತ್ತಿನ ಕಾನ್ಸೆಪ್ಟು ಮತ್ತು ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ, ನಾಳೆ ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆದಮೇಲೆ ಯಾವುದು ಹೇಳಿ? ಸಿಂಪಲ್ ಕಂಟಿನ್ಯೂಸ್ ಟೆನ್ಸ್, ರೈಟ್? ಸೊ ಇವತ್ತಿನ ವಿಡಿಯೋ ನಾನು ಹೇಮ ಹೋಗಬಲ್ಲ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಪ್ಲೀಸ್ ಡೂ ಕಮೆಂಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ಕ್ವೈಟ್ ಸಿಂಪಲ್ ಆ್ಯಂಡ್ ವೆರಿ ಈಸಿ. ನಿಮಗೆ ನಾನು ಅವ್ರ ಹೆಸರು ಮರ್ತೋಗಿದ್ದೀನಿ, ಸಾರಿ. ನಿಮ್ಗೆ ಮತ್ತೆ ಏನಾದ್ರು ಡೌಟ್ ಇದೆ ಸರ್, ನನಗೆ ಕಮೆಂಟ್ ಸೆಕ್ಷನ್ ಹಾಕಿ, ನಾನು ಡೆಫಿನೆಟಾಗಿ ನಿಮ್ಮ ಕಮೆಂಟ್ಸ್ನ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಈ ಟೆನ್ಸಸ್ಸು ಎಲ್ಲರಿಗೂ ಅಂತಲೂ ಹೇಳ್ತೀನಿ. ಪಾಪ ಅವ್ರು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡು ಅಂತ ಮಾಡಿದ್ದೀನಿ. ವಿಲ್ ಕಂಟಿನ್ಯೂ ದಿಸ್ ಟೆನ್ಸಸ್ ಇನ್ 2-3 days ವಿಲ್ ಕಂಪ್ಲೀಟ್ ಅಂತ ಹೇಳ್ತಾ, ತುಂಬ ಸಿಂಪಲ್ ಆಗಿದೆ, ಸಖತ್ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಒಂದು ಸೆಂಟೆನ್ಸ್ ನೋಡಿದ ತಕ್ಷಣ ಹೇಳಿದ್ರೆ ನಾವು ಬ್ಲೈಂಡ್ ಫೋಲ್ಡೆಡ್ ಆಗಿ ಹೇಳ್ಬೋದು. ಎಸ್, ದಿಸ್ ಇಸ್ ದಿಸ್ ಟೆನ್ಸಸ್ ಯು ಕ್ಯಾನ್ ಮೇಕ್ ಔಟ್. ಅಂದರೆ ಟ್ರೂತ್ಸು, ಫ್ಯಾಕ್ಟ್ಸು ಮತ್ತು ಫಿಗರ್ಸು ಮತ್ತು ಆ ಸೆಂಟೆನ್ಸಲ್ಲಿ ಏನಿದೆ, ಸೊ ವಿ ಕ್ಯಾನ್ ಮೇಕ್ ಇಟ್ ಔಟ್ ಟು ಎ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೋದು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇದೆ ಸರ್, ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ನಾನು ಇರೋದೇ ನಿಮಗೆ ಈ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಿದ್ದು ಏನು ಡೌಟ್ಸ್ ಇದೆ ನನಗೆ ಕೇಳಿ ಅಂತ ಹೇಳ್ತಾ, ನಾನು ಹೇಮ ಹೋಗಬಲ್ಲ. ಎಲ್ಲರಿಗೂ ಟಾಟಾ ಬಾಬಾಯ್, ಜೈ ಕರ್ನಾಟಕ, ನಮಸ್ತೆ.